ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ ಎಂ ಆಯತ ಮಲ್ಲಪ್ಪ ಜೋತಾವರ್. PC ಹೋಟಾ ಕಮಿಷನ್ ಇಷ್ಟಂದ್ರೆ ಸಾಕು. ಹೋಟ ಸಣ್ಣ KPSC ಶಟದ್ ನಿಲ್ತದ. ಇದನ್ನು 2013ರಲ್ಲಿ ನಮ್ಮ ಸಿದ್ದರಾಮಯ್ಯನವರ ಇದನ್ನು ಸುದ್ದಿ ಮಾಡಿಸಲು KPSCಯನ್ನು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅತ್ಯಂತ ಭ್ರಷ್ಟ ಕೇಂದ್ರ ಆಗಿಬಿಟ್ಟಿದೆ. ಇವತ್ತು ಈ ಮಾತನ್ನು ಅತ್ಯಂತ ನೋವಿನಿಂದ ಹೇಳಬೇಕಾಗಿದೆ. ಯಾಕಂದರೆ ಅನೇಕ ಯುವಕರ ಈ ನಾಡು ಕಟ್ಟಬೇಕನ್ನುವಂಥ ಕನಸಿನ ವಿದ್ವತ್ ಉಳ್ಳಂಥ ಮಕ್ಕಳ ಭವಿಷ್ಯನ ಹಾಳು ಮಾಡೋದ್ರಲ್ಲಿ ನಂಬರ್ 1 ಇದು KPSC ಅಂತೇಳಿ ಬಿಡೆಯಿಲ್ಲದೆ ಮಾತಾಡಬೇಕಾಗಿದೆ. ಇವತ್ತು ಎಲ್ಲದರಲ್ಲೂ ಹಸ್ತಕ್ಷೇಪ ರೀ, ಎಲ್ಲದರಲ್ಲೂ ಹಸ್ತಕ್ಷೇಪ. ದುಡ್ಡಿದ್ದಂದ್ರೆ ಸಾಕಪ್ಪ. ಹೀಗಾಗಿ KPSC ಅಂದರೆ ಏನಪ್ಪ, ದುಡ್ಡು ಮಾಡ್ಕೊಳ್ಳೋರು ದಂಧೆಪ್ಪ ಅದು ಅನ್ನೋಷ್ಟು ಮಟ್ಟಿಗೆ ಇವತ್ತು ಟೀಕೆಗಳು ಬರ್ತಾ ಇದ್ದಾವ. ಅನೇಕರು ಇವತ್ತು ಎಲ್ಲ ಕಡೆ ಹೋಗಿ ಮಾತಾಡಿ ನೋಡ್ರಿ, ಯಾರನ್ನೋ ಇವತ್ತು ಕಳೆದ 15-20 ವರ್ಷ ನಮ್ಮ ಕಾಲದಲ್ಲೂ ಸಹ ಇದು ಶುರು ಆಗೇ ಬಿಟ್ಟಿತ್ತು. KS ಮಾಡ್ತೀನಿ ಅಂದ್ರೆ ಎಷ್ಟು ಇಟ್ಕೊಂಡಿದ್ದೆಪ್ಪ ದುಡ್ಡು ಅನ್ನೋಷ್ಟು ಮಟ್ಟಿಗೆ ಇವತ್ತು ಅದೇ ಪರಿಸ್ಥಿತಿ ಅದ. 30, 40, 50 ಲಕ್ಷಗಳು, ಕೋಟಿಗಳಲ್ಲಿ ಅವ್ಯವಹಾರ ನಡೆದನ್ನು ಕೇಳಿದ್ದೀವಿ. ಕೆಲವು ಕೋಟಿಗೆ ಹೋಗಿದಾವ, ಮಾಡಿದಾವ. ಏನು ರಿಸಲ್ಟ್ ನೋಡ್ರಿ, ಅಧ್ವಾನಗಳು ಮತ್ತೆ ಕ್ವಶನ್ ಬರ್ ಮತ್ತೆ ತಪ್ಪ. ಯಾಕಪ್ಪ ಅಂತಂದ್ರೆ ಈ ರೀತಿ ಮಾಡಿದಾಗ ಒಮ್ಮೆ 15 ಕೋಟಿ ಮತ್ತೊಮ್ಮೆ 15-20 ಕೋಟಿ ರೂಪಾಯಿ ಖರ್ಚಾಗ್ತದೆ. ಯಾರು ದುಡ್ಡದು? KPSCಯಲ್ಲಿದ್ದಂಥ ಸಿಬ್ಬಂದಿಯನ್ನು 50% ತೆಗೆದು ಹಾಕಬೇಕು ಅಂತ ಹೇಳಿದರು ಊಟ ಕಮಿಷನ್ ಪ್ರಕಾರ. 50 ಅಲ್ರಿ, 100 ಕಿತ್ತು ಹಾಕಿ ಬಿಡಬೇಕು ಅವರನ್ನು. ಅಷ್ಟು ಮೈಗೊಂಡು ಬಿಟ್ಟಿದ್ದಾರೆ ಅವರು. ಏನೋ ಮತ್ತೊಮ್ಮೆ ಈಗ ಸರ್ಜರಿ ಮಾಡಬೇಕು 50% ಅಂತ ಏನೋ ವಿಚಾರ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಏನಪ್ಪ ಅಂದ್ರೆ DPAR ಅಂದ್ರೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಇದು ಒಂದು 50 ಜನರನ್ನ ಅಂದರೆ 50% ಇದರ ಕಿತ್ತು ಹಾಕಬೇಕು, ಹೊಸ ಮಂದಿ ತರಬೇಕು ಅಂತೇಳಿ. 50 ಅಲ್ರಿ, 100 ಕಿತ್ತು ಹಾಕಿಬಿಟ್ಟವ್ರಲ್ಲಿದ್ದ. ಯಾಕೆಂದ್ರೆ ಈ ಮೂಲಿದ್ದಂಥ ಈ ಅಧಿಕಾರಶಾಹಿ ವರ್ಗದವರು ಇವರ ಸುಲಭದ ಮಂದಿ ಅಲ್ಲ. ಇವರು ಒಮ್ಮೆ ಬೇರೆ ಬಿಟ್ಟರಪ್ಪ ಮುಗಿದೋಗ್ಬಿಡ್ತು. ಅದಕ್ಕೆ ಪ್ರತಿಯೊಂದು ಮತ್ತು ಸ್ಟ್ರಿಕ್ಟಾಗಿ 3 ವರ್ಷ ಆದ ನಂತರ ಅಲ್ಲಿ ಇರ್ಕೊಡು ಅನ್ನೋಂಥ ರೂಲ್ಸ್ ಇದ್ದರೂ ಸಹಿತ ಏನೇನೋ ಗದ್ದಲ ಹಾಕಿ ಮಾಡಿ ನಮ್ಮಲ್ಲಿ ಏನು ರೂಲ್ಸ್ಗಳು, ಏನು ರೆಗ್ಯುಲೇಷನ್ಸ್ ಗೊತ್ತಿಲ್ಲ, ಏನೋ ಮಾಡಿ ಹಿಡ್ಕೊಂಡ್ಬಿಡ್ತಾರೆ. ಪ್ರತಿಯೊಂದು ಆಫೀಸ್ನಲ್ಲಿ ಇದು ಯಾವ ಸರ್ಕಾರಿ ಆಫೀಸ್ಗಳಿದ್ದಾವ ಎಲ್ಲ ಕಡೆ KPSCಯಲ್ಲಂತೂ ಮಾತಾಡೋ ಹೋಗಿಲ್ಲ. ಅವ್ಯವಹಾರ ಕೇಂದ್ರ ದುಡ್ಡು ಮಾಡ್ಕೊಳ್ಳೋಕೆ ಭಾಳ ಅನುಕೂಲ ಅಲ್ಲಿ. ಯಾಕಂದ್ರೆ ಸಾಕಷ್ಟು ಕರೆದಿರ್ತಾರೆ ಪೋಸ್ಟ್ FDC, SDC, ಕ್ಲಾಸ್ 1, ಕ್ಲಾಸ್ 2 ಅಥವಾ ನಾವು ಇವತ್ತು ಪ್ರೊಫೆಷನಲ್ ಅಂತ ಕರ್ಕೊಳ್ತೀವಿ. ಮತ್ತು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮತ್ತೊಂದು ಡಿಪಾರ್ಟ್ಮೆಂಟ್ ಇರ್ಬೋದು, ಕರ್ನಾಟಕ ಸ್ಟೇಟ್ ಸಂಬಂಧಿಸಿದಂಥ ಎಲ್ಲ ಸರ್ಕಾರಿ 37 ಸರ್ಕಾರಿ ಇಲಾಖೆಗಳನ್ನ ಅದರ ಮೂಲಕ ತುಂಬುವುದರಿಂದಾಗೆ ಅಲ್ಲಿ ಅವ್ಯವಹಾರ ಅಂತ ಹೇಳ್ತಿರು. ಅಲ್ಲಿ ಅದರ ಸದಸ್ಯರಾದವರು, ಡೈರೆಕ್ಟರ್ಸ್ ಆದವರು, ಅವರು ಅವರ ಅಧ್ಯಕ್ಷರು ದುಡ್ಡು ಕೊಟ್ಟು ಹಾಕ್ತಾರೆ ಅನ್ನೋದು ಸುದ್ದಿಗಳಿದ್ದಾವ. ಹೀಗಾಗಿ ಈ KPSC ಅನ್ನುವಂಥದ್ದು ಏನಪ್ಪ ಅಂತಂದ್ರೆ ಕೇವಲ ದುಡ್ಡು ಹಿಡಿಯೋರು, ಗಂಟು ಮಾಡೋರು, ಕಳ್ಳರ ಸಾಂತ್ಯಪ ಇದು. ಈ ಮಾತು ನೋವಿನಿಂದ ಹೇಳಬೇಕಾದ್ರೆ ನಮ್ಮ ಸಂಸ್ಥೆ ಬಗ್ಗೆ ನಾವು ಟೀಕೆ ಮಾಡುವಂಥ ಪ್ರಸಂಗ ಬಂದಿರುತ್ತೆ. ಯಾವ 1 ವರ್ಷ ಆದರೂ ಕಳೆದ ಅದೇ KPSC ಆರಂಭದಲ್ಲಿ ಏನು ನಮಗೆ ಗೊತ್ತಿಲ್ಲ. ಬಟ್ ನಂತರದಲ್ಲಿ ನಾವು ಇತ್ತೀಚೆಗೆ ಒಂದು 15-20 ವರ್ಷ 30 ವರ್ಷ ನೋಡ್ತಾ ಇದ್ದೀವಿ. ಸದಾ ಸುದ್ದಿಯಲ್ಲಿ ಇರ್ತದೆ. ಎದಕ್ಕಲ್ಲ, ಒಳ್ಳೆದಕ್ಕಲ್ಲ. ಯೋಗ್ಯರನ್ನ ಆಯ್ಕೆ ಮಾಡೋದಪ್ಪ, ಇದು ಒಳ್ಳೆ ಹುಡುಗರನ್ನ, ವಿದ್ಯುತ್ ಹುಡುಗರನ್ನ ಆಯ್ಕೆ ಮಾಡಿ ಅವ್ರಿಗೆ ಭವಿಷ್ಯ ಕೊಟ್ಟದಪ್ಪ, ನೌಕರಿ ಕೊಟ್ಟೋದಂತ ಇಲ್ಲ. ಎಲ್ಲ ಹುಡುಗರಿಗೆ ದುಡ್ಡು ತೊಗೊಂಡು ಹೋಗುವಂಥದ್ದು. ಇವನ್ ನೀವು ಲೆಕ್ಚರ್ ಪೋಸ್ಟ್ KPSC ತುಂಬ್ತಿದ್ರು ಅಲ್ಲೂ. ಹಿಂಗಾಗಿ ಇವತ್ತು ಯಾವುದೇ ಸರ್ಕಾರಿ ನೌಕರಿ ನಾವು ಪಡ್ಕೋಬೇಕಾದ್ರೆ 20, 30, 40, 50, 60 ಲಕ್ಷ. ಇತ್ತೀಚೆಗೆ ನೋಡ್ರಿ PSI ವಿಷಯದ ಹಾಡುಗಳಲ್ಲ. PSI ಕೇಸ್ ದೊಡ್ಡ ರಂಪಾಟ ಆಗಿಬಿಟ್ಟು ಈ KPSC ಏನಪ್ಪ ಅಂತಂದ್ರೆ ಅದರಿಂದ ಮೂಲ ತಾಯಿ ಭ್ರಷ್ಟಾಚಾರಕ್ಕೆ. ಹೀಗಾಗಿ ಬೇರೆ ಸಂಸ್ಥೆಗಳಿಗೆ ಕೊಟ್ಟರು ಸಹಿತ ಅಲ್ಲೂ ಸಹಿತ ಭ್ರಷ್ಟರ ಹೋಗಿ ಸೇರಿರ್ತಾರೆ. ಪೊಲೀಸ್ ಇಲಾಖೆಯಲ್ಲಿ ಕೊಟ್ಟು ನೀವು ಸ್ವತಃ ಮಾಡ್ಕೊಳ್ರಪ್ಪ ನೀವು ಅಂತೇಳಿ ಅದು ಅದೇ ಪರಿಸ್ಥಿತಿ. ಅದಕ್ಕಾಗಿ ಹೋಟಾ ಕಮಿಷನ್ ಕೊಟ್ಟಂಥ ಸಜೆಷನ್ ಪ್ರಕಾರ ಇಲ್ಲಿ ಮೊದಲು ಸಿಬ್ಬಂದಿನೆಲ್ಲ ಕಿತ್ತಾಕಬೇಕು. ಅವರು ಇವತ್ತಿನ ಅವಘಡಗಳಿಗೆ ಅಲ್ಲಿ ಸಿಬ್ಬಂದಿನ ಕಾರಣ. ಅವ್ರು ಮೈಗೊಂಡು ಬಿಟ್ಟಿದ್ದಾರೆ ರೀ. ಅವರು ಯಾವ ಅಧಿಕಾರ ಬಂದು ನಮ್ಮನ್ನ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಮನ್ನ ಅಲ್ಲಾಡಿಸೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಕೂತ್ಬಿಟ್ಟಿದ್ದಾರೆ. ಅದಕ್ಕೆ ಮೇನ್ ಸರ್ಜರಿ ಏನಿಗೆ ದೊಡ್ಡ ಸಾಧ್ಯ ಮತ್ತೇನದು ನೋಡಿ, ಅದು ಮಾಡಿ ಹೋಗೋದು ಬಿಡ್ಬೇಕು ಅವ್ರನ್ನ. ಅಂದಾಗ ಮಾತ್ರ ಹೊಸ ಅಲೆ ಹುಡುಗರು ಬರ್ಲಿಕ್ಕೆ ಸಾಧ್ಯ ಇದೆ. ಇಲ್ಲಾಂದ್ರೆ ಇಂಥ ಪಾಪ ನೋಡ್ರಿ, ನೆಕ್ಸ್ಟ್ಗೆ ಯಾರು ಕಾರಣ, ಎಜುಕೇಟೆಡ್ ಇದ್ದವ್ರದ್ರಲ್ಲೇ ಮತ್ತಿಗೆ ಯಾರು ಕಾರಣ, ಈ ನಿರುದ್ಯೋಗಕ್ಕೆ ಯಾರು ಕಾರಣ? ಈ ಕೆಲವು ಜನರನ್ನ ಏನಪ್ಪ ದುಡ್ಡಿದ್ದಂಥವ್ರು ಮಾತ್ರ ಸುಲಕ್ಷಣೆ ಮಾಡೋದ್ರಿಂದಾಗೆ ಪಾಪ ಉಳಿದ ಜನ ಏನು ವಿಚಾರ ಮಾಡಬೇಕಾಗ್ಯದ. ಇದರಿಂದ ರೋಷ ಕೆಲವೊಂದು ಜನ ಪಾಪ ಆ ಒಂದು ತಪ್ಪು ಹೆಚ್ಚಿಡುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಎಷ್ಟೋ ಸಲ ನಾವು ನಮ್ಮ ಸಮಯದಲ್ಲೂ ಸಹಿತ ಇದ್ರ ಬಗ್ಗೆ ಎಷ್ಟು ರೋಷ ಇತ್ತಪ್ಪ ಅಂತಂದರೆ ಅದನ್ನು ನಾವು ಶಬ್ದಗಳು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ನಾವು ಮೋಸ ಆಗಿದ್ದೆ ನೆನಪಿಸ್ಕೊಂಡಾಗ ಏನಪ್ಪ ಇದು ಅಂತೇಳಿ. UPSC ಭಾಳ ಭರವಸೆ ಇತ್ತು. ಇತ್ತೀಚಿನ ದಿನದಲ್ಲಿ ಎಲ್ಲೂ ಏನೋ ಗದ್ದಲಿಸಿ ನಮ್ಮ ಮೋದಿಯವ್ರ ಬಗ್ಗೆ ಏನೋ ಗದ್ದಲಿಸಿದ್ರಲ್ಲ. ಹೊರಗಿನವ್ರು ಎಕ್ಸ್ಪೀರಿಯನ್ಸ್ ಅದವ್ರನ್ನ ತಂದು ಹಾಕುವಂಥದ್ದು, ಕಡ್ಡವ್ರು ಮಾಡುವಂಥದ್ದು. ಹೌದು,
ನೋಡಿರಿ ಇಲ್ಲಿ ಏನು ಪ್ರಶ್ನೆ ಅದಪ್ಪ ಅಂದ್ರೆ ಕೆ ಪಿ ಎಸ್ ಸಿಯಲ್ಲಿ ಆಗಲಿ ಅದು ಯು ಪಿ ಎಸ್ ಸಿಯಲ್ಲಿ ಆಗಲಿ ಅಲ್ಲಿ ಸಜ್ಜನರನ್ನ ಯೋಗ್ಯರ್ತದೆ ಕೂಡಿಸ್ಬೇಕಲ್ಲೇ. ಅದು ಬಿಟ್ಟು ನಾವು ನೆಗಡಿಯಾಗ್ಯದ ಮೂಗು ಕೊಯ್ಯುವಂಥ ಪ್ರಸಂಗ ಮಾಡುವಂಥದ್ದು ಆಗಬಾರ್ದಲ್ಲ. ಈಗ ಏನಾಗ್ಯದಪ್ಪ ಯು ಪಿ ಎಸ್ ಸಿಲಿ ಭ್ರಷ್ಟಾಚಾರ ಕಂಡ ತಕ್ಷಣ ಅಥವಾ ಮತ್ತೊಂದು ಕಾರಣಕ್ಕಾಗಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಯಾರು ಎಕ್ಸ್ಪರ್ಟ್ ಇರ್ತಾರೆ ಅವ್ರನ್ನ ತಂದು ಕೂಡಿಸೋದಂದ್ರೆ ಮೂಲ IAS ಎಕ್ಸಾಮ್ ತೊಗೊಂಡು ಹೋಗುವಂಥವ್ರಿಗೆ ಪ್ರತಿಭಾವಂತರಿಗೆ ನನಗೆ ಅವಕಾಶ ಕಡಿಮೆ ಮಾಡಿದಂಗೆ ಅಲ್ಲಿ ಹಂಗಾಯಿತು. ಮತ್ತು ಅಲ್ಲಿಯೂ ಸಹಿತ ಇಂಥ ಗದ್ದಲು ಶುರುವಾಗಿಬಿಟ್ಟಿದ್ದಾವೆ. ಅದಕ್ಕಾಗಿ ಮೊದಲು ಕೆ ಪಿ ಎಸ್ ಸಿ ಆಗಲಿ ಯು ಪಿ ಎಸ್ ಸಿ ಮೋಸ್ಟ್ಲಿ ಚೇಂಜ್ ಆಗ್ಬೋದು, ಆಗ್ತದೆ. ಅಲ್ಲಿ ಇಲ್ಲಿಗಿಂತಲೂ ಒಳ್ಳೆಯ ಆಡಳಿತಗಾರ ಇದ್ದಾರೆ ಅಂತ ನಾವು ತಿಳ್ಕೊಳ್ಳೋಣ. ಯಾಕಂತಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಏನು ನಡೀತಿರ್ತದೆ ಕೆಲವು ಹೊರಗೆ ಬರದೇ ಹೋಗ್ತಿರ್ತಾವೆ. ಇತ್ತೀಚೆಗೆ ಹೊರಗೆ ಬರ್ತಾಯಿದೆ. ಬಟ್ ಕೆ ಪಿ ಎಸ್ ಸಿ ಬದಲಾಗಿ ಮಾತ್ರ 50% ಸರ್ಜರಿ ಮಾಡಬೇಕು ಅನ್ನುವಂಥದ್ದು ಏನದಲ್ಲ, ಇದು 50 ಅಲ್ಲ, ಒಂದು ಅಂದಾಜು ಮಗ 100ಕ್ಕೆ 100 ಇವ್ರನ್ನ ಕಿತ್ತಾಗಿ ಹೊಸ ಹುಡುಗರನ್ನ ಹೊಸ ಪ್ರತಿಭಾವಂತರನ್ನ ಬೇರೆ ಬೇರೆ ಅನುಭವ ಇದ್ದಂಥ ಪ್ರಾಮಾಣಿಕರನ್ನು ಕೂಡಿಸುವಂಥ ಕೆಲಸ ನಮ್ಮ ಸಿದ್ದರಾಮಯ್ಯ ಮಾಡಿದ್ರಂತೆ. PC ಹೋಟ ಅವ್ರಿಗೆ ನಿಜವಾಗಿ ನಾವು ಏನಪ್ಪ ಅಂದ್ರೆ ಗೌರವ ಕೊಟ್ಟಂಗೆ ಆಗ್ತದಂತ. ಒಬ್ಬ ಪ್ರಾಮಾಣಿಕ ಅಧಿಕಾರಿ ಬಂದು ಯಾವ ರೀತಿ ಇರಬೇಕು, ಏನೇನು ಮಾಡ್ಬೇಕು ಅಂತ ಹೇಳಿದ್ದು. ಮತ್ತು ಇನ್ನೊಂದು ಹೇಳೋದಂತ ಏನಪ್ಪ ಅಂದ್ರೆ ಇಲ್ಲಿ ಅಧ್ಯಕ್ಷರು ಅವರು ಬೇಕಾಗಿಲ್ಲ KPSCಗೆ ಇವರು ಹೋಗಿ ದುಡ್ಡು ಹೊಡೆಯುವಂಥ ಪ್ರಶ್ನೆ ಬರಲಿಕ್ಕತ್ತದೆ. ಇವತ್ತು ಅವರು ಸದಸ್ಯರನ್ನಾಗಿರ್ತಾರೆ ಅಥವಾ ಡೈರೆಕ್ಟರ್ಸ್ ಏನಿರ್ತಾರೆ ಅವ್ರಿಗೂ ಹಂಚುವಂಥ ಒಂದು ವ್ಯವಸ್ಥೆ ಐತಿ ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಅದಕ್ಕಂದ್ರೆ ಆದಷ್ಟು ಪ್ರಾಮಾಣಿಕವಾಗಿ ಅಲ್ಲಿಯ ಆಡಳಿತದಲ್ಲಿದ್ದಂಥ ಯೋಗ್ಯ ಒಳ್ಳೆಯ ಇತಿಹಾಸವುಳ್ಳಂಥ ಒಂದು ವ್ಯಕ್ತಿಗಳಂತಂದು ಕೂಡಿಸಿ ಪ್ರಾಮಾಣಿಕವಾಗಿ ಎಕ್ಸಾಮ್ ನಡೆಸುವಂಥದ್ದಾದಾಗ ಇಲ್ಲಿಯ ಶ್ರೇಷ್ಠ ಪ್ರತಿಭಾವಂತ ಮತ್ತು ಪ್ರಾಮಾಣಿಕ ಹುಡುಗರು ಸೆಲೆಕ್ಷನ್ ಆದ್ರಪ್ಪ ಅಂದ್ರೆ ಅವರಿಂದಾಗಿ ಒಳ್ಳೆಯ ಆಡಳಿತ ನಾವು ನೋಡ್ಲಿಕ್ಕೆ ಸಾಧ್ಯತೆ, ಪ್ರಾಮಾಣಿಕ ಆಡಳಿತವನ್ನು ನೋಡ್ಲಿಕ್ಕೆ ಸಾಧ್ಯತೆ. ಇಲ್ಲ ದುಡ್ಡು ಕೊಟ್ಟು ಬಂದಂದ್ರೆ ಏನು ಮಾಡ್ತಾರೆ ರೀ ಒಳಗೆ, ಏನೋ ದುಡ್ಡೇ ಕೊಟ್ಟಿದ್ದೀನಿ ಅಂತ ದುಡ್ಡು ಮಾಡೋಕ್ಕೆ ಬಂದಂತಾನೆ. ಹೀಗಾಗಿ ಎಲ್ಲನೂ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿ ಸ್ವತಃ ಇವು KPSCಗಳ ಕಾರಣ. ಹೇಗಂದ್ರೆ ದುಡ್ಡು ಕೊಟ್ಟು ಒಳಗೆ ಹೋದಂಥವು. ಇವಾಗ ನೀವು ಸಬ್ ರಿಜಿಸ್ಟರ್ಗಳು ಇವತ್ತು ಯಾವ ಸಬ್ ರಿಜಿಸ್ಟರ್ ಒಬ್ಬರು ಹೆಸರು ಹೇಳ್ರಿ ದುಡ್ಡಿನ ಮೇಲೆ ಬಂದ ನಮ್ಮ ಪ್ರಾಮಾಣಿಕ ಅಂತೇಳಿ ಅವ್ರು ಸ್ವತಃ ಹೇಳ್ತಾರೆ. ಅವ್ರು ಏನೋ ಕೊಟ್ಟಿಲ್ಲರಿ ಅಂತೇಳಿ ತುರುಗು ಮಾಡಿದ್ರೆ ಅಂತ ಹೇಳ್ತಾನೆ ರೀ. ಅವ್ರು ಹಂಗೆ ಹೇಳಿದ್ರೆ ಪೊಲೀಸ್ ಸ್ಟೇಷನ್ ಅದಕ್ಕೆ ಬೇಕಾಗಿದೆ ನಮಗೆ. ಆದರೆ ವ್ಯವಸ್ಥೆ ಏನಾಗಿಬಿಟ್ಟದಪ್ಪ ಅಂದ್ರೆ ಅವ್ರನ್ನ ಉಳಿಸೋ ಸಲುವಾಗಿ ಇವತ್ತು ನಮ್ಮ ಎಲ್ಲ ಕಾನೂನುಗಳನ್ನ ನಮ್ಮ ಬುದ್ಧಿಯನ್ನು ಉಪಯೋಗ ಮಾಡ್ಕೊಂಥ ಪ್ರಸಂಗ ಬಂದದ. ಆದರೂ ನಮ್ಮಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಅಥವಾ ನಿಜವಾದ ಹೋರಾಟ ಮಾಡಿದಂಥ ವಿದ್ಯಾರ್ಥಿಗಳು ಕೂಡಿ ಹೋಗ್ತಾರೆ, ಬಡದಾಡ್ತಾರೆ, ಏನೇನೋ ಆಗ್ತಾರೆ. ಕೊನೆಗೆ ಅವ್ರು ಗೆಲ್ತಾರೋ ಸೋಲ್ತಾರೋ. ಗೆದ್ದಿದ್ದು ಭಾಳ ಕಡಿಮೆ, ಸೋತಿದ್ದೆ ಭಾಳ ಅದ. ಯಾಕಂದ್ರೆ ಕಡೆಗೆ ಬ್ಯಾಸತ್ತ ಬಿಡಪ್ಪ ಎಲ್ಲಿ ಹೋದ್ರೆ ಇನ್ನದ ಈವನ್ ನ್ಯಾಯಾಂಗದಲ್ಲೂ ಸಹಿತ ಇನ್ನೂ ನಡೀತಾ ಇದ್ದಾವೆ ಅಂತೇಳಿ ಜನ ಬೇಸತ್ತು ದೂರ ಸೇರ್ತಾ ಇರ್ತಾರೆ. ಇಂಥ ಒಂದು ನಿರಾಸಕ್ತಿ ವಾತಾವರಣ ಮಾಡೋದಕ್ಕೆ ಕಾರಣ ಈ KPSCಯಲ್ಲಿದ್ದಂಥ ಭ್ರಷ್ಟಾಚಾರ ಇನ್ನುಳಿದಲ್ಲಿಯೂ ಸಹಿತ. ಯಾಕಂದ್ರೆ ಈ ನಮ್ಮ ಸರ್ಕಾರದ ಈ ಒಂದು ಇಲಾಖೆಗಳಿಗೆ ಸೆಲೆಕ್ಷನ್ ಮಾಡ್ಕೊಳ್ಳೋದು KPSC ಮತ್ತು KPSCಯಲ್ಲಿ ಭ್ರಷ್ಟಾಚಾರ ಹೆಚ್ಚಾದ್ರೆ ಒಳ್ಳೆಯ ಆಡಳಿತಗಾರರು ಹೆಂಗೆ ಬರಲಿಕ್ಕೆ ಸಾಧ್ಯದ. ಯಾಕಂದರೆ ಕಾರ್ಯಾಂಗದ ಮೇಲೆ ಇಡೀ ವ್ಯವಸ್ಥೆ ಇರ್ತದೆ. ಇದು ನಮ್ಮ ಏನಪ್ಪ ಶಾಸಕಾಂಗ ಇದ್ದಿದ್ದು ಜನರಿಂದ ಆಯ್ಕೆ ಆದಂಥದ್ದು ಇರ್ತದೆ, ಜನರಿಗೆ ಬಿಟ್ಟಂಥ ವಿಷಯ. ಜನರು ಸಹಿತ ಇವತ್ತು ಪ್ರಾಮಾಣಿಕ ವಿಚಾರ ಮಾಡಬೇಕಾಗ್ಯದ. ಭ್ರಷ್ಟ ರಾಜಕಾರಣಿಗಳು ತೆಗೆದು ಹಾಕುವಂಥ ಕೆಲಸ ಅವ್ರ ಕೈಯಲ್ಲದ. ಅದಕ್ಕೆ ಬೇರೆ ಉತ್ತರ ಇಲ್ಲ, ಯಾವ ನ್ಯಾಯಾಂಗಿಲ್ಲ, ಮತ್ತೊಂದಿಲ್ಲ, ಏನೂ ಇಲ್ಲ. ಚುನಾವಣಾ ಆಯೋಗ ಎಲೆಕ್ಷನ್ ಘೋಷಿಸ್ತದೆ. ಆ ಸಂದರ್ಭದಲ್ಲಿ ಘೋಷಣೆ ಸಂದರ್ಭದಲ್ಲಿ ಒಳ್ಳೆಯವ್ರನ್ನ ಆಯ್ಕೆ ಮಾಡೋದು ಜನರ ಕೈಯಲ್ಲಿದೆ. ಜನರನ್ನ ಒಂದು ಯಾವುದೋ 500 1000ಕ್ಕೂ ಮತ್ತದಕ್ಕೂ ಬಲಿಯಾಗಿ ಅಯೋಗ್ಯರನ್ನು, ಕಳ್ಳರನ್ನು, ಮತದಾರರನ್ನು ತಂದು ರಾಜಕೀಯದಲ್ಲಿ ಸೇರಿಸಿದ್ರೆ ಮತ್ತು ಇವತ್ತು ಆಗ್ಯದಲ್ಲ KPSC ಭ್ರಷ್ಟ ಆಗಿದೆ. ಇವತ್ತು ಅದು ಪೂರ್ತಿಯಾಗಿ ಹಾಗೆ ಎಲ್ಲ ಇಲಾಖೆಗಳು ಭ್ರಷ್ಟ ಆಗ್ತದೆ ಹೊರಟಿದ್ದಾವೆ. ಇವನು ಆರೋಗ್ಯ ಇಲಾಖೆದಲ್ಲೂ ಅದೇ ಪರಿಸ್ಥಿತಿ ಅದ. ಯಾವುದೇ ಇಲಾಖೆಯಲ್ಲಿ ಹೋಗ್ರಿ ದುಡ್ಡು ಕೊಡೋದು ಏನೂ ಇಲ್ಲಪ್ಪ ಅನ್ನುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದ್ದ ಕಾರಣ KPSC ಅನ್ನುವಂಥ ಇದೇನು ಸೆಲೆಕ್ಷನ್ ಕಮಿಟಿ ಅದಲ್ಲ ಅಥವಾ ಒಂದು ಏನು ಬೋರ್ಡ್ ಅದ, ಈ ಬೋರ್ಡದ ಭ್ರಷ್ಟಾಚಾರದಿಂದಾಗಿ ಇವತ್ತು ಭಾಳಷ್ಟು ಸರ್ಕಾರಿ ಅಧಿಕಾರಿಗಳು ವಿಶೇಷವಾಗಿ ಭ್ರಷ್ಟಾಚಾರದ ಮಡುವಿನಲ್ಲಿ ಬಿದ್ದಿದ್ದರಿಂದಾಗಿ ಈ ಮುಂದೆ ಲೋಕಾಯುಕ್ತದ ರೀ ಅವ್ರು ಹಿಡಿತಾರೆ ಮುಂದೆ ಹಿಡಿದ್ರು ಎಷ್ಟು ಮಂದಿ ಶಿಕ್ಷೆ ಆಗಿದ್ರು. ಪಾಪ ಈಗ ನೋಡಿರಿ ಕಳೆದ ಹಲವು ವರ್ಷಗಳಿಂದ ಅನೇಕರನ್ನ ಹಿಡಿದಿದ್ದಾರೆ ಲೋಕಾಯುಕ್ತ. ಎಷ್ಟು ಜನ ಶಿಕ್ಷೆ ಆಗ್ಯದ ಇವೆಲ್ಲ ಲೆಕ್ಕ ತೆಗೆದಾಗ ಅಧ್ಯಕ್ಷ PC ಹೋಟ ಅವರು ಕೊಟ್ಟಂತಹ 2013ರಲ್ಲೇ ನಮ್ಮ ಸಿದ್ದರಾಮಯ್ಯ ನೇಮಿಸಿದ್ರು. ಅದೇನು ಸಲಹೆ ಅದ ಅದ್ರ 50% ಅಂತೇನೋ ಮಾಡಲಿಕ್ಕಿದ್ದಾರೆ ಅಂತೇಳಿ ನಮ್ಮ ಈ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯಿಂದ ಸುದ್ದಿಗಳು ಬರ್ತಾ ಇದ್ದಾವೆ. ಅದು 50% ಮಾಡೋದು ಬೇಡ, 100ಕ್ಕೆ 100 ಎಲ್ಲ ಸ್ವಚ್ಛ ಆಗಲಿ, ಜಳ ಆಗಲಿ, ಒಳ್ಳೆಯವರು ಬರಲಿ, ಪ್ರಾಮಾಣಿಕ ಬರಲಿ ಮತ್ತು ಯೋಗ್ಯ ಅಭ್ಯರ್ಥಿಗಳು ಸೆಲೆಕ್ಷನ್ ಆಗಿ ಭ್ರಷ್ಟರಹಿತ ಆಡಳಿತವನ್ನು ಕೊಡುವಂಥದ್ದಾಗಲಿ. ಅದು KPSC ಅಥವಾ ನಮ್ಮ ಸರ್ಕಾರ ಮುಂದಾಗಲಿ. ಸಿದ್ದರಾಮಯ್ಯವ್ರು ಒಂದು ಕೆಲಸ ಮಾಡಿದರೆ ಅಂದರೆ ಸಿದ್ದರಾಮಯ್ಯನವ್ರು ಈ ಕೆಲಸ ಮಾಡಿದ್ರೆ ನಿಶ್ಚಿತವಾಗಿಯೂ ಇದೊಂದು ದೊಡ್ಡ ಸಾಧನೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಗೆ ಹೋಗ್ಬೇಡ್ರಿ. S16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ ವಂದನೆಗಳು.